ಟೆನ್ಷನ್ ಬೇಡ. ಇವತ್ತು ಶಿವಮೊಗ್ಗ ಸಿಟಿ ಎಲ್ಲ ಶಾಲಾ ಕಾಲೇಜುಗಳು ಕೂಡ ರಜೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಗಮನಕ್ಕೆ ಶಿವಮೊಗ್ಗದಲ್ಲಿ ರಜೆ ಘೋಷಣೆ ಆಯಿತು. ಗಲಾಟೆ ಹಿನ್ನೆಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ರು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ. ಬ್ರೇಕಿಂಗ್ ನ್ಯೂಸ್. ಕಂಪ್ಲೀಟ್ ಶಿವಮೊಗ್ಗ ಸಿಟಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಸಿಂಗಲ್ ವರ್ಡ್. ಸಿಗಿಹಟ್ಟಿ ಭಾಗದಲ್ಲಿ ನಿರಂತರ ಕಲ್ಲುತೂರಾಟ ಆಗ್ತಾ ಇದೆ. ಓಹೋ, ಮತ್ತೊಂದು ಏರಿಯಾ. ಶಿವಮೊಗ್ಗ ನಗರದಾದ್ಯಂತ ಪೊಲೀಸರು ಹೆಚ್ಚಿನ ಮಟ್ಟದಲ್ಲಿ ಓಡಾಡ್ತಿದ್ದಾರೆ. ಈಗ ಬಜರಂಗ ದಳದ ಕಾರ್ಯಕರ್ತನ ಕೊಲೆ ಹಿನ್ನೆಲೆಯಲ್ಲಿ ಇಡೀ ಶಿವಮೊಗ್ಗ ನಗರದಾದ್ಯಂತ ಬಿಗುವಿನ ವಾತಾವರಣ. ಸಿಗಿಹಟ್ಟಿ ನಗರದಲ್ಲಿ ನಿರಂತರವಾಗಿ ಕಲ್ಲುತೂರಾಟ ಆಯಿತು. ಶಿವಮೊಗ್ಗ ಪೂರ್ವ ವಲಯದ DIG ತ್ಯಾಗರಾಜನ್ ಕೂಡ ಬಂದರು. SP ಲಕ್ಷ್ಮೀ ಪ್ರಸಾದ್ ಕೂಡ ಬಂದರು. ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಕೂಡ ಬಂದರು. ಯಾಕೋ ಇದು ಕೈ ಮೀರಿ ಹೋಗ್ತಾ ಇದೆ, ಸೊ ಹಾಗಾಗಿ ಕಂಟ್ರೋಲ್ ತಗೊಳ್ಳೇಬೇಕು. ಸೊ ಹಾಗಾಗಿ ಎಲ್ಲ ಕಡೆ ಲಾಠಿ ಚಾರ್ಜ್ ಆಯಿತು. ಕಂಪ್ಲೀಟಾಗಿ ಇಡೀ ಶಿವಮೊಗ್ಗ ಸಿಟಿ ಸುತ್ತುತ್ತಾ ಇದ್ದಾರೆ. ಪೊಲೀಸರೇ ಇದ್ದಾರೆ ಎಲ್ಲ ಕಡೆ. ಸಿಗಿಹಟ್ಟಿ ಭಾಗದಲ್ಲಿ ತುಂಬ ರಾತ್ರಿ ನಮ್ಗೆ ನೆನಪಿನಾಗೆ 2 ಗಂಟೆ ಕ್ರಾಸ್ ಆದರೂ ಕೂಡ ಕಲ್ತೂರಾಟ ಮಾಡ್ತಿದ್ರು. ಬೇರೆ ಕಡೆಯಿಂದೆಲ್ಲ ರಿಸರ್ವ್ ಪೊಲೀಸರು ಬಂದರು. ಶಿವಮೊಗ್ಗ ಸಿಟಿ ಪೊಲೀಸರು ಎಲ್ಲ ಕಡೆ ಡೆಪ್ಯೂಟ್ ಆದರು. ಕಂಪ್ಲೀಟಾಗಿ ನಾನ್ ಸ್ಟಾಪ್ ರೌಂಡ್ ಹಾಕ್ತಾನೆ ಇದ್ದಾರೆ. ಶಿವಮೊಗ್ಗ ಸಿಟಿ ಪೂರ್ವ ವಲಯ ಅಂದರೆ ಈಸ್ಟ್ ಝೋನ್ DIG ತ್ಯಾಗರಾಜನ್ ಬಂದಿದ್ದಾರೆ. ಇನ್ನು SP ಲಕ್ಷ್ಮೀ ಪ್ರಸಾದ್ ಕಂಟಿನ್ಯೂಸ್ ರೌಂಡ್ ಹಾಕ್ತಿದ್ದಾರೆ. ಜಿಲ್ಲಾಧಿಕಾರಿ DC ಡಾಕ್ಟರ್ ಸೆಲ್ವಮಣಿ ಕಂಪ್ಲೀಟಾಗಿ ಇಡೀ ಪ್ರಕರಣವನ್ನು ಗಮನಿಸಿ ಅವರು ಕೂಡ ನಾನ್ ಸ್ಟಾಪ್ ರೌಂಡ್ ಹಾಕ್ತಿದ್ದಾರೆ. ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಅಲರ್ಟ್ ಮಾಡ್ತಿದ್ದಾರೆ ಜನರನ್ನ. ಎಲ್ಲೂ ಕೂಡ ಗುಂಪು ಕೂಡಬೇಡಿ, ಎಲ್ಲ ಕಡೆ ಮೂವ್ ಆಗಿ. ಬಿಕಾಸ್ ರಾತ್ರಿಯಿಂದ ಎಲ್ಲ ಬಸ್ಗಳಲ್ಲಿ ಬಂದು ಇಳಿತಿರ್ತಾರೆ, ಬೇರೆ ಬಸ್ಗಳು ಹೋಗ್ತಿರ್ತಾರೆ, ರಿಸರ್ವೇಷನ್ ಮಾಡ್ಕೋತಿರ್ತಾರೆ. ಬಟ್ ಸ್ಟಿಲ್ ಎಲ್ಲ ಕಡೆ ಸಾರ್ವಜನಿಕರಿಗೆ ಅಲರ್ಟ್ ಮಾಡುವಂಥ ಕೆಲಸ ನಡೀತಾ ಇತ್ತು. ಎಲ್ಲ ಕಡೆ ಗಸ್ತು ತಿರುಗ್ತಾ ಇದ್ರು. ನಾನ್ ಸ್ಟಾಪ್ 144 ಸೆಕ್ಷನ್ ಇದೆ, ನಿಷೇಧಾಜ್ಞೆ ಇದೆ. ದಯವಿಟ್ಟು ಯಾರು ನಿಂತ್ಕೋಬೇಡಿ, ಪ್ಲೀಸ್ ಗೋ ಹೆಡ್, ಮುಂದಕ್ಕೆ ಹೋಗ್ತಾ ಇರಿ. DIG ತ್ಯಾಗರಾಜನ್, SP ಲಕ್ಷ್ಮೀ ಪ್ರಸಾದ್, DC ಡಾಕ್ಟರ್ ಸೆಲ್ವಮಣಿ. ಎಲ್ಲೆಲ್ಲಿ ಕಲ್ಲು ತೂರಾಟ ಆಗ್ತಿದೆ ಆ ಭಾಗದಲ್ಲಿ ಪೊಲೀಸರು ನಾನ್ ಸ್ಟಾಪ್ ಓಡಾಡ್ತಾನೆ ಇದ್ದಾರೆ. ಎಲ್ಲಿ ಕಲ್ತೂರಾಟ ಆಯಿತು ಅಲ್ಲಿ ಬೈಕ್ಗಳಿಗೂ ಕೂಡ ಬೆಂಕಿ ಹಾಕ್ಬಿಟ್ರು. ಸೊ ಹಾಗಾಗಿ ಇನ್ನೂ ಅಲರ್ಟ್ ಆದರು. ಎಲ್ಲ ಕಡೆ ಅವ್ರನ್ನ ಚದುರಿಸಿದ್ರು. ಎಲ್ಲೂ ಯಾವ ವ್ಯಕ್ತಿಯು ಕೂಡ ಓಡಾಡ್ಬೋದು ಅನ್ನೋ ಥರ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಕೂಡ ಇಡೀ ಸಿಚುವೇಶನ್ನ ಕೈ ತಗೊಳ್ಳೋ ಪ್ರಯತ್ನ ನಡೀತು. ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತ 26 ವರ್ಷದ ಹರ್ಷ, ಆತನ ಕೊಲೆ ಆಗಿರೋ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಡೆದೋಯ್ತು ಇಡೀ ರಾತ್ರಿ ಪೂರ್ತಿ. ಲೆಟ್ಸ್ ಸಿ. ನಾನು ಸ್ಟುಡಿಯೋಲ್ಲಿ ನಿಂತು ಮಾಹಿತಿ ಕಲೆ ಹಾಕಿ ಎಲ್ಲವನ್ನು ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಮೀನ್ ವೈಲ್ ಈ ಕ್ಷಣ ಬೆಳಗ್ಗೆ ರಾತ್ರಿ ಏನೇನಾಯಿತು, ಬೆಳಗ್ಗೆ ಹೇಗಿದೆ ಈ ಪರಿಸ್ಥಿತಿಯನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನ್ನ ಸಹೋದ್ಯೋಗಿ ಗ್ರೌಂಡ್ ರಿಪೋರ್ಟ್ ಆನ್ ಸ್ಪಾಟ್ ಇಂದ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಐ ನೋ ಶಿವಮೊಗ್ಗದಲ್ಲಿ ಈ ಕ್ಷಣದ ಸ್ಥಿತಿ ಹೇಗಿರುತ್ತೆ ಅಂತ ಊಹೆ ಮಾಡಬಲ್ಲೆ. ಬಟ್ ನೀವು ಅಲ್ಲೇ ಇದ್ದೀರಿ. ಸಿಚುವೇಶನ್ ಹೇಗಿದೆ, ಯಾಕೆ ಶುರುವಾಯಿತು, ಎಷ್ಟೊತ್ತಿಗೆ ಶುರುವಾಯಿತು, ಏನಾಯಿತು ಅಂತ ಕಂಪ್ಲೀಟಾಗಿ ನಂಗೆ ರಿಪೋರ್ಟ್ ಕೊಡಿ. ಹರೀಶ್, ಏನು ನಿನ್ನೆ ರಾತ್ರಿ ಸುಮಾರು 9:30ರಿಂದ 10 ಗಂಟೆ ಸಮಯದಲ್ಲಿ ಹರ್ಷ ಎಂಬ ಯುವಕನ ಬರ್ಬರ ಕೊಲೆ ಆಗುತ್ತೆ. ನಂತರ ಆ ಶಿವಮೊಗ್ಗದ ನಗರದಲ್ಲಿ ಒಂದ್ ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕಂದ್ರೆ 5 ವರ್ಷಗಳಿಂದನೂ ಕೂಡ ನಿರಂತರವಾಗಿ ಸಕ್ರಿಯ ಕಾರ್ಯಕರ್ತನಾಗಿರ್ತಾನೆ ಇವನು ಬಜರಂಗ ದಳದಲ್ಲಿ. ಹಾಗಾಗಿ ಎಲ್ಲಾ ಕಡೆನೂ ಕೂಡ ಮುಖಂಡರುಗಳು ಸೇರ್ಕೊಂಡು ಮೆಗನ್ ಆಸ್ಪತ್ರೆ ಬಳಿ ಕೂಡ ಒಂದ್ ರೀತಿಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ಈತನನ್ನ ಬರ್ಬರವಾಗಿ ಹತ್ಯೆ ಮಾಡ ಯತ್ನ ಮಾಡಿದಾಗ ಅವನು ಸ್ಥಳದಲ್ಲೂ ಕೂಡ ಒಂದ್ ರೀತಿಯಲ್ಲಿ ಜೀವನ ಮರಣ ಹೋರಾಟ ಕೂಡ ಮಾಡುವಂತದ್ದು. ಆಂಬುಲೆನ್ಸಿಗೆ ತೆರಳುವ ವೇಳೆಯಲ್ಲಿ ಅವನು ಸಾವನ್ನಪ್ಪಿರುವಂತದ್ದು. ಈಗ ಸದ್ಯ ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದ್ ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ಕೂಡ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಮತ್ತೆ ಲಕ್ಷ್ಮೀ ಪ್ರಸಾದ್ ಮತ್ತೆ DIG ತ್ಯಾಗರಾಜ್ ಕೂಡ ಒಂದ್ ರೀತಿಯಲ್ಲಿ ಸಿಟಿ ರೌಂಡ್ಸ್ ಅನ್ನ ಹಾಕಿರುವಂತದ್ದು. ಸ್ವತಃ SP ಲಕ್ಷ್ಮೀ ಪ್ರಸಾದ್ ಲಾಠಿ ಹಿಡಿದು ಜನರನ್ನ ಚದುರಿಸುವಂತ ಕೆಲಸ ಕೂಡ ಮಾಡಿರುವಂತದ್ದು. ಶಿವಮೊಗ್ಗ ನಗರಾದ್ಯಂತ ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿ ಮಾಡಿರುವಂತದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳು ಕೂಡ ರಜೆ ಘೋಷಣೆ ಮಾಡಿರುವಂತದ್ದು. ಬೇರೆ ಜಿಲ್ಲೆಗಳಿಂದ ಈಗಾಗಲೇ 100 ಪೊಲೀಸರನ್ನು ಕೂಡ ಹೆಚ್ಚಿನ ಭದ್ರತೆಗಾಗಿ ಕರೆಸಿಕೊಂಡಿರುವಂತದ್ದು. ನಗರಾದ್ಯಂತ
ಇಡೀ ರಾತ್ರಿ ಕೂಡ ಪೊಲೀಸರು ಗಸ್ತು ಸುತ್ತಿರುವಂತದ್ದು, ಗುಂಪು ಗುಂಪಾಗಿರುವಂತ ಜನರನ್ನ ಚದುರಿಸುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಅಲ್ಲಲ್ಲಿ ಕಲ್ಲು ತೂರಾಟ ಕೂಡ ಆಗಿರುವಂತದ್ದು, 2-3 ಏರಿಯಾಗಳಲ್ಲಿ ಕಲ್ಲು ತೂರಾಟ ಮಾಡಿರುವಂತದ್ದು. ಆ ವೇಳೆಯಲ್ಲಿ ಗುಂಪನ್ನ ಚದುರಿಸೋಕೆ ಪೊಲೀಸರು ಲಘು ಲಾಠಿ ಚಾರ್ಜ್ ಕೂಡ ಮಾಡಿರುವಂತದ್ದು. ಈಗ ಸದ್ಯ ಶಿವಮೊಗ್ಗ ನಗರದಲ್ಲಿ ಎಲ್ಲ ಕಡೆನೂ ಕೂಡ ಬಿಗಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ಒಂದ್ ರೀತಿಲಿ ವಾತಾವರಣ ಹತೋಟಿಗೆ ಬರ್ತಾ ಇದ್ರೆ ಕರ್ಫ್ಯೂ ಕೂಡ ಜಾರಿ ಆಗುವಂತಹ ಸಾಧ್ಯತೆಗಳು. ಈ ಹರ್ಷ ಯಾರು? ಆ ಜಾಗ ಇದೆಯಲ್ಲ, ಯಾವ್ದೋ ಪೆಟ್ರೋಲ್ ಬಂಕು ಯಾವ್ದೋ ಏರಿಯಾ ಇದೆಯಲ್ಲ ಭಾರತಿ ನಗರ ಅಂತ, ಅಲ್ಲಿಗೆ ಯಾಕೆ ಬಂದಿದ್ದ? ಇವನೊಬ್ಬನೇ ಇದ್ನ, ಬೇರೆಯವ್ರ ಜೊತೆಗಿದ್ರ? ಯಾರು ಅಟ್ಯಾಕ್ ಮಾಡಿದ್ರು? ಏನಾಯ್ತು ವೀರೇಶ್? ಹರೀಶ್, ಏನು ಸುಮಾರು 9:30 ಸಮಯಕ್ಕೆ ಇವನು ಹರ್ಷ ಮೂಲತಃ ಏನು ಟೈಲರ್ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಸುಮಾರು 6-7 ವರ್ಷಗಳಿಂದನೂ ಕೂಡ ಬಜರಂಗ ದಳ ಕಾರ್ಯಕರ್ತನಾಗಿ ಸಕ್ರಿಯ ಕಾರ್ಯಕರ್ತನಾಗಿರ್ತಾನೆ. ಜೊತೆಗೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಕೂಡ ಸಕ್ರಿಯ ಕಾರ್ಯಕರ್ತನಾಗಿರ್ತಾನೆ. ಹಿಂದೂ ಪರ ಹೇಳಿಕೆಗಳನ್ನ ಶೇರ್ ಮಾಡೋದಾಗಿರ್ಬೋದು, ಮತ್ತೆ ಏನು ಹಿಂದೂ ಪರವಾಗಿ ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಕೂಡ ಒಂದ್ ರೀತಿಲಿ ಪೋಸ್ಟ್ ಹಾಕೊಂಡು ನಿರಂತರವಾಗಿ ಬಜರಂಗ ದಳ ಕಾರ್ಯಕರ್ತನಾಗಿರ್ತಾನೆ. ಸುಮಾರು ಅಲ್ಲಿ ಏನೋ ಟೀ ಕುಡಿಯೋಕೆ ಅಂತ ಅಲ್ಲಿ ಭಾರತಿ ಸರ್ಕಲ್ಗೆ ಬಂದಿರುವಂತದ್ದು. ಆ ವೇಳೆಯಲ್ಲಿ ಏಕಾಏಕಿ ಶಿಫ್ಟ್ ಕಾರ್ ನಲ್ಲಿ ಬಂದಂತ 4 ಅಟ್ಯಾಕ್ ಮಾಡಿರುವಂತದ್ದು. ಈಗ ಅವರ ಬಗ್ಗೆ ಕೂಡ ಪೊಲೀಸರು ವಿಶೇಷ ತಂಡ ರಚಿಸಿ ಈಗ ಆರೋಪಿಗಳನ್ನ ಹಿಡಿಯೋ ಒಂದು ಯತ್ನಕ್ಕೂ ಕೂಡ ಮುಂದಾಗಿರುವಂತದ್ದು. ಸದ್ಯ ಈವರೆಗೂ ಕೂಡ ಯಾರು ಕೊಲೆ ಮಾಡಿದ್ರು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇನ್ನು ಕೂಡ ಹೊರಗೆ ಬಿದ್ದಿಲ್ಲ. ಯಾಕಂದ್ರೆ ಎಲ್ಲ ಕಡೆನೂ ಕೂಡ ಒಂದ್ ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ. ಒಂದ್ ಅನುಮಾನ ಕಾಡ್ಬಿಡುತ್ತೆ ವೀರೇಶ್, ಒಬ್ಬ ದರ್ಜಿ ಅಂದ್ರೆ ಟೈಲರ್ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಹಿಂದೂ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಾನೆ, ಆತ ಟಾರ್ಗೆಟ್ ಆಗ್ತಾನೆ ಅಂದ್ರೆ ಅರ್ಥ ಅವನು ಪ್ರತಿನಿತ್ಯ ಅದೇ ಜಾಗಕ್ಕೆ ಬಂದು ಟೀ ಕುಡಿತಾನೆ ಇಷ್ಟೊತ್ತಿಗೆ ಅಂತಾನೋ? ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಿ ಆ ಥರದ್ದೇನೋ ಮಾಡ್ತಿದ್ದಾರಾ? ಜೊತೆಗೆ ಯಾರು ಫ್ರೆಂಡ್ಸ್ ಇದ್ರ? ಏನ್ ಹೇಳ್ತಾರ ಅವರೆಲ್ಲರೂ ಕೂಡ? ಜೊತೆಗೆ ಯಾರು ಕೂಡ ಇರ್ಲಿಲ್ಲ ಹರೀಶ್, ಯಾಕಂದ್ರೆ ಅವನು ಒಬ್ಬನೇ ಟೀ ಕುಡಿಯೋ ಸಮಯದಲ್ಲಿ ಈ ರೀತಿ ಕೃತ್ಯ ಆಗಿರುವಂತದ್ದು. ಅಂದ್ರೆ ಏನಾದ್ರೂ ಇದು ಮಾಸ್ಟರ್ ಪ್ಲಾನ್ ಮಾಡಿ ಅಥವಾ ಕೊಲೆ ಮಾಡ್ಲೇಬೇಕು ಅನ್ನೋ ಸ್ಕೆಚ್ ಹಾಕೊಂಡಿದ್ರ ಅಥವಾ ಇವನನ್ನ ಫಾಲೋ ಮಾಡಿ ಕೊಲೆ ಮಾಡಿದಾರ ಅನ್ನೋದು ಇನ್ನೂ ಕೂಡ ಆ ಮಾಹಿತಿ ಹೊರಬಿದ್ದಿಲ್ಲ. ಯಾಕಂದ್ರೆ ಆರೋಪಿಗಳು ಕೂಡ ಇನ್ನು ಇವರೆಗೂ ಕೂಡ ಸಿಕ್ಕಿಲ್ಲ ಯಾರು ಕೂಡ. ಎಲ್ರು ಕೂಡ ಅಪ್ಸ್ಕೊಂಡಾಗಿರುವಂತದ್ದು. ಶಿಫ್ಟ್ ಕಾರ್ ನಲ್ಲಿ ಬಂದು ಏಕಾಏಕಿ ಆತನ ಮೇಲೆ ಅಟ್ಯಾಕ್ ಮಾಡಿ ಚಾಕು ಮತ್ತೆ ಬೇರೆ ಬೇರೆ ಅಸ್ತ್ರಗಳಿಂದನೂ ಕೂಡ ಅವನಿಗೆ ಏಕಾಏಕಿ ಹಲ್ಲೆ ಮಾಡಿ ಸ್ಥಳದಲ್ಲೇ ಒಂದ್ ರೀತಿಯಲ್ಲಿ ಜೀವನ ಮರ ಹೋರಾಟ ಮಾಡಿ ಆಂಬ್ಯುಲೆನ್ಸ್ ತೆರಳುವ ವೇಳೆಯಲ್ಲಿ ಅವನು ಸಾವನ್ನಪ್ಪಿರುವಂತದ್ದು. 9:30 10 ಗಂಟೆ ಸುಮಾರು ಅಂದ್ರೆ ವೀರೇಶ್, ಇನ್ನು ಎಲ್ಲಾ ಕಡೆ ದೊಡ್ಡ ಲೈಟ್ ಇದ್ದೇ ಇರುತ್ತೆ, ಎಲ್ರಿಗೂ ಕಾಣುತ್ತೆ, ಜನ ಓಡಾಡ್ತಿರ್ತಾರೆ. ಅವರೆಲ್ಲ ಮುಸ್ಕುದಾರಿಯಾಗಿ ಬಂದಿದ್ರೆ ಹೇಗೆ? ಆ ಬಗ್ಗೆ ಇನ್ನ ಹರೀಶ್ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷದರ್ಶಿಗಳು ಕೂಡ ಇನ್ನ ಪೊಲೀಸರಿಗೆ ಮಾಹಿತಿ ನೀಡಿಲ್ಲ. ಯಾಕಂದ್ರೆ ಈ ಇನ್ಸಿಡೆಂಟ್ ಆಗಿ 5 ನಿಮಿಷದಲ್ಲಿ ಶಿವಮೊಗ್ಗ ನಗರಾದ್ಯಂತ ಫುಲ್ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದ್ದು. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಲೆಟ್ಸ್ ಗೋ ಅವ್ರನ್ನೇ ಕೇಳೋಣ. ಮಾನ್ಯ ಗೃಹ ಸಚಿವರು ಶ್ರೀ ಆರಗ ಜ್ಞಾನೇಂದ್ರ ಅವರಿದ್ದಾರೆ. ಸರ್ ನಮಸ್ಕಾರ ಸರ್. ಓಕೆ, ಮತ್ತೆ ಇಮಿಡಿಯೇಟ್ ಆಗಿ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡೋಣ. ಮತ್ತೆ ವೀರೇಶ್ ಇದ್ದಾರೆ. ವೀರೇಶ್, ರಿಕ್ವೆಸ್ಟ್, ನೀವು ಆಮೇಲಾರು ಅಟ್ಲೀಸ್ಟ್ ಆ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಏನಾಯ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಬಟ್ ಅದಾದ್ಮೇಲೆ ನಡೆದಿರೋದು ಭಾರತಿ ನಗರ, ಆ ಪೆಟ್ರೋಲ್ ಬಂಕ್ ಹತ್ರ ಈ ಆಜಾದ್ ನಗರ ಅಥವಾ ಬೇರೆ ಬೇರೆ ಏರಿಯಾ ಇದೆಯಲ್ಲ, ಅಲ್ಲೆಲ್ಲ ಕಲ್ಲು ತೂರಾಟ ಆಯ್ತು. ಯಾಕೆ? ಅಲ್ಲೇನು ಆಗ್ತಿತ್ತು ಆಗಿದ್ರೆ? ಅಂದ್ರೆ ಹರೀಶ್, ಇವೆಲ್ಲವೂ ಕೂಡ ಸೂಕ್ಷ್ಮ ಪ್ರದೇಶಗಳಾಗಿರುವಂತದ್ದು. ಯಾಕಂದ್ರೆ 2 ಕೋಮಿನ ಜನರು ಈ ಭಾಗದಲ್ಲಿ ಹೆಚ್ಚಿರುವಂತದ್ದು. ಹಾಗಾಗಿ ಆ ನಗರಗಳಲ್ಲಿ ಒಂದ್ ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಇವನು ಸಿಗಟಿ ಮೂಲದ ಯುವಕನಾಗಿರ್ತಾನೆ. ಅಲ್ಲೂ ಕೂಡ ಒಂದ್ ರೀತಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಅಲ್ಲೂ ಕೂಡ ಒಂದ್ ರೀತಿಯಲ್ಲಿ ಆಕ್ರೋಶ ಹೊರಹಾಕಿ ಅಲ್ಲೂ ಕೂಡ ಕಲ್ಲು ತೂರಾಟ ಆಗಿರುವಂತದ್ದು. ಆ ಜಾಗಗಳಲ್ಲಿ ಕೂಡ ಲಘು ಲಾಠಿ ಚಾರ್ಜ್ ಆಗಿರುವಂತದ್ದು. ನಿರಂತರವಾಗಿ ರಾತ್ರಿ ಇಡೀ ಪೊಲೀಸರು ಎಲ್ಲಾ ಏರಿಯಾಗಳಲ್ಲೂ ಕೂಡ ಗಸ್ತು ತಿರುಗಿರುವಂತದ್ದು. ಸುಮಾರು ರಾತ್ರಿ 2 ಗಂಟೆವರೆಗೂ ಕೂಡ ಯಾರಾದ್ರೂ ಗುಂಪಾಗಿರುವಂತ ಜನರನ್ನ ಚದುರಿಸುವಂತ ಕೆಲಸ ಕೂಡ ಮಾಡಿರುವಂತದ್ದು. ಈ ಘಟನೆಗಳ ಎಲ್ಲ ಆದ್ಮೇಲೆ ಕೆಲವು ಬೈಕ್ಗಳಿಗೂ ಕೂಡ ಕಿಡಿಗೇಡಿಗಳು ಬೆಂಕಿ ಹಾಕಿರುವಂತದ್ದು. ಸುಮಾರು ಅದು ರವಿ ವರ್ಮಾ ಏರಿಯಾ ಅಂತ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಬರುವಂತ ಏರಿಯಾ. 3 ಬೈಕ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಆ ಬೆಂಕಿಯನ್ನ ನಂದಿಸುವಂತ ಕೆಲಸ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಈ ಸಕ್ರಿಯವಾಗಿ ಹಿಂದೂ ಕಾರ್ಯಕರ್ತನಾಗಿರ್ತಾನೆ. ಜೊತೆಗೆ ಫೇಸ್ಬುಕ್ ಅಲ್ಲೂ ಕೂಡ ಸಾಕಷ್ಟು ಹಿಂದೂ ಪರ ಹೇಳಿಕೆಗಳನ್ನ ಶೇರ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಕಮ್ಯುನಲ್ ವಿಚಾರವಾಗೂ ಕೂಡ ಇವರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿರ್ತಾನೆ ಅನ್ನೋ ಒಂದು ಮಾಹಿತಿ ಕೂಡ. ಇತ್ತೀಚೆಗೆ ಆತ ಯಾವ ಬಗ್ಗೆ ಮಾತಾಡಿದ್ದ? ಯಾವ್ದ್ರ ಬಗ್ಗೆ ತುಂಬಾ ಸಕ್ರಿಯವಾಗಿದ್ದ ಇತ್ತೀಚೆಗೆ ಹಿಜಾಬ್ ಕೇಸಲ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡುವಂತದ್ದು, ವಿಡಿಯೋ ಶೇರ್ ಮಾಡುವಂತದ್ದು ಕೆಲಸ ಕೂಡ ಮಾಡ್ತಾ ಇದ್ದ. ಜೊತೆಗೆ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಆತ
ಸಕ್ರಿಯವಾಗಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿರುವಂತದ್ದು. ಯಾವ ಕಾರಣಕ್ಕೆ ಕೊಲೆ ಆಯ್ತು ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಇನ್ನೂ ಕೂಡ ಪೊಲೀಸರ ತನಿಖೆಯಿಂದ ಅಷ್ಟೇ ಹೊರಗೆ ಬೀಳ್ಬೇಕಾರೆ. ಈಗ ರವಿವರ್ಮ ಬೀದಿ, ಆಜಾದ್ ನಗರ, ಭಾರತಿ ನಗರ, ನಮ್ಮ ಜೊತೆ ಗೃಹ ಸಚಿವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಗಿದೆ ಸರ್ ಸಿಚುವೇಶನ್? ಏನಾಯ್ತು ಸರ್? ಸಿಚುವೇಶನ್ ಕಂಟ್ರೋಲ್ ನಲ್ಲಿ ಇದೆ. ಹಾ ಸರ್.